ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಗೋಲ್ಡ್ ಕೋಸ್ಟ್ ಏರ್ಪೋರ್ಟಿಂದ ನಾವು ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಹೋಗ್ಬೇಕಾದ್ರೆ ಕ್ಯಾಬ್ ಮಾಡಿಕೊಂಡು ಹೋಗಬೇಕು. ಸೊ ಅಲ್ಲಿ ಊಬರ್ ಇದೆ ಮತ್ತು ಪ್ರೈವೇಟ್ ಕ್ಯಾಬ್ಸು ಇದೆ. ಸೊ ಯಾವುದು ಜಾಸ್ತಿ ಆಗುತ್ತೆ, ಯಾವುದು ಕಮ್ಮಿ ಆಗುತ್ತೆ ಅಂತೆಲ್ಲ ಮಕ್ಕಳು ಕಂಪೇರ್ ಮಾಡಿಕೊಂಡು, ಅಂದರೆ ಸ್ವಾತಿಕ್ ಪಾಟೀಲ್, ಧ್ಯಾನು ಮತ್ತು ಕೇರಳದಿಂದ ಬಂದಿದ್ರು ಆ ಕೋಚು 3 ಜನ ಮಾತಾಡಿ ಎಲ್ಲಿ ಕಮ್ಮಿ ಆಗುತ್ತೆ ಅಲ್ಲಿ ನೋಡೋಣ ಅಂತ ಹೇಳಿ 2 ಕ್ಯಾಬ್ ಮಾಡಿಕೊಂಡು ಲಗೇಜ್ ಎಲ್ಲ ಹಾಕ್ಕೊಂಡು ಸ್ವಾತಿಕ್ ಪಾಟೀಲು ಮತ್ತು ಇನ್ನಿಬ್ಬರು ಒಂದು ಟ್ಯಾಕ್ಸಿಯಲ್ಲಿ ಮುಂದೆ ಹೋದರು. ನಾವು 4 ಜನ ಇನ್ನೊಂದು ಟ್ಯಾಕ್ಸಿಯಲ್ಲಿ ಹಿಂದೆ ಹೋದ್ವಿ. ನಮ್ಮ ಜೊತೆ ಈಗ ಸದ್ಯಕ್ಕೆ ಬೆಳಗಾವಿಂದ ಸಿಮ್ರಾನ್ ಮತ್ತು ಸ್ವಾತಿಕ್ ಪಾಟೀಲು, ಕೇರಳದಿಂದ ಸಿಮು ಅವ್ರ ತಂದೆ ಮತ್ತು ಕೋಚು, ಹಾಗೆ ಬೆಂಗಳೂರಿಂದ ನಾನು ಮತ್ತು ಧ್ಯಾನು ಇಷ್ಟು ಜನ ಮಾತ್ರ ಇದ್ದೀವಿ. ಇನ್ನೂ 4 ಜನ ಬರೋರಿದ್ದಾರೆ. ಅವ್ರ ಬಗ್ಗೆ ನಾಳೆ ನಿಮಗೆ ತಿಳಿಸ್ಕೊಡ್ತೀನಿ ಯಾರು ಬರ್ತಾರೆ ಅಂಥೇಳಿ. ನಾವು 15ನೇ ತಾರೀಕು 11:55ಕ್ಕೆ ಫ್ಲೈಟ್ ಹತ್ತೋರು. ಇವತ್ತು ಅಂದರೆ 16ನೇ ತಾರೀಕು 2 ಗಂಟೆಗೆ ಬಂದು ನಾವು ಅಪಾರ್ಟ್ಮೆಂಟ್ ಸೇರ್ತಾ ಇದ್ದೀವಿ. ಸೊ ಅಂದರೆ 24 ಗಂಟೆ ನಾವು ಜರ್ನಿ ಮಾಡ್ಕೊಂಡು ಬಂದಿದ್ದೀವಿ. ಪ್ರಯಾಣ ಅಂತಂದರೆ ನೀವು ಫ್ಲೈಟಲ್ಲಿ ಹೋದ್ರೂ ಪ್ರಯಾಣನೇ, ಅಥವಾ ಬಸ್ಸಲ್ಲಿ ಹೋದ್ರೂ ಪ್ರಯಾಣನೇ, ಮತ್ತು ಟ್ರೈನಲ್ಲಿ ಹೋದ್ರೂ ಪ್ರಯಾಣನೇ. ಆಯಾಸ ಆಗೇ ಆಗುತ್ತೆ ಅಲ್ವಾ? ಹೌದು ರೀ. ಫ್ಲೈಟಲ್ಲಿ ಬಂದರೂ ಅಷ್ಟೇ, ಲಕ್ಷ ಕೊಟ್ಟರು ಅಷ್ಟೇ, ರೂಪಾಯಿ ಕೊಟ್ಟರು ಅಷ್ಟೇ, ಪ್ರಯಾಣನೇ, ಆಯಾಸನೇ. ಸರಿ ಅಂತ ಹೇಳಿ ನಾವು ಅಪಾರ್ಟ್ಮೆಂಟ್ ಕಡೆ ಹೊರಟಾಗ ದಾರಿಲೆಲ್ಲ ಡ್ರೈವರ್ನ ವಿಚಾರಿಸ್ಕೊಂಡು ಹೋದ್ವಿ. ಇವರು ಡ್ರೈವರು ಹೆನನ್ ಅಂತ ಹೇಳ್ಬಿಟ್ಟು ಬ್ರೆಜಿಲ್ ಅವರು ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಟ್ಟರು. ಅಪಾರ್ಟ್ಮೆಂಟ್ ಬಂತು, ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳಿ ಬಿಲ್ ಕೊಟ್ಟು ನಾವು ಲಗೇಜ್ ತೊಗೊಂಡು ರಿಸೆಪ್ಷನ್ ಕಡೆಗೆ ನಡೆದ್ವಿ. ನಮ್ಮ ಅಪಾರ್ಟ್ಮೆಂಟ್ ಎದುರುಗಡೆ ಬೀಚ್ ಇದೆ. ತುಂಬ ಜೋರಾಗಿ ಗಾಳಿ ಬೀಸ್ತಾ ಇತ್ತು. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು. ಕೀಪ್ ವಾಚಿಂಗ್.